ಅವರು ಕೂಡ ಗುರುಗಳಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಮಾನವೀಯ ಕಲ್ಮಠದ ಪರಮ ಪೂಜ್ಯರಿಂದ ಈಗ BY ವಿಜೇಂದ್ರಣ್ಣವರು ಈ ಸಮಾರಂಭವನ್ನು ಉದ್ದೇಶಿಸಿ 2 ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೋಬೇಕಂತಿಕೊಂಡು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕವಾಗಿ ಮತ್ತೊಮ್ಮೆ ವಿಜೇಂದ್ರಣ್ಣವರನ್ನ ಇಲ್ಲಿ ಮಹಿಳಾ ಘಟಕದ ಮಾತೆಯರು ಕೂಡ ವಿಜೇಂದ್ರಣ್ಣವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಾನ್ವಿ ತಾಲೂಕಿನ ಎಲ್ಲ ತಾಯಿಯಂದರ ಪರವಾಗಿ ಆ ತಾಯಿಯವರು ನೋಡಿ, ನನ್ನ ಮೈಯೆಲ್ಲ ಬರೀ ಕಪ್ಪಾಗಿದೆ. ನಾನು ಯಾರು ನೋಡಿ, ಜನರು ಯಾರೇ ನೋಡಿದ್ರು ಕೂಡ ನಾನು ನೋಡಿದ್ರೆ ಸಂತೋಷ ಪಡೋದಿಲ್ಲ. ಕಲ್ಲು ಹೊಡೆದ್ಬಿಟ್ಟು ಓಡಿಸ್ತಾರೆ ನನ್ನ. ನೋಡಿ, ಅದೋ ಸರೋವರದಲ್ಲಿ ಆ ಹಂಸ ಈಜ್ತಾ ಇದೆ. ನೋಡಿ ಎಷ್ಟು ಆನಂದವಾಗಿದೆ, ಎಷ್ಟು ಸಂತೋಷವಾಗಿ ಈಜ್ತಾ ಇದೆ. ಅದರ ಬಣ್ಣ ನಂತರ ಕಪ್ಪಿಲ್ಲ, ಮೈಯೆಲ್ಲ ಬಿಳಿ ಇದೆ. ನಾನು ಅದೇ ಥರ ಆಗಬೇಕು ಗುರುಗಳೇ, ಸ್ವಾಮೀಜಿಗಳೇ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ನಾನು ಕೂಡ ಹಂಸನ ರೀತಿ ಆಗಬೇಕು ಅಂತೇಳಿ ಕಾಗೆ ಗುರುಗಳಲ್ಲಿ ಮನವಿ ಮಾಡ್ತದಂತೆ. ಗುರುಗಳು ಹೇಳ್ತಾರಂತೆ, ಆಯ್ತಪ್ಪ ಕಾಗೆರಾಯ, ನಿನಗೂ ಕೂಡ ಆಶೀರ್ವಾದ ಮಾಡ್ತೇನೆ, ನೀನು ಹಂಸನಂತೆ ಆಗುವಂತೆ. ಆದರೆ ಒಂದು ಕ್ಷಣ ಹಂಸನಲ್ಲಿ ಹೋಗಿ ಕೇಳ್ಕೊಂಡು ಬಾ, ಅದು ಜೀವನದಲ್ಲಿ ಸಂತೋಷವಾಗಿದೆಯಾ ಏನು ಅಂತೇಳಿ ಕೇಳ್ಕೊಂಬ. ಅದು ಸಂತೋಷವಾಗಿದ್ದರೆ ನಾನು ಆಶೀರ್ವಾದ ಮಾಡ್ತೇನೆ, ನೀನು ಹಂಸನಾಗುವಂತೆ ಅಂತೇಳಿ ಗುರುಗಳು ಹೇಳ್ತಾರಂತೆ. ಕಾಗೆ ಬಹಳ ಸಂತೋಷವಾಗಿ ಹಾರ್ಕೊಂಡು ಹಂಸನ ಹತ್ರ ಹೋಗ್ತದಂತೆ. ಹಂಸನ ಹತ್ರ ಹೋಗಿ ಕಾಗೆ ಕೇಳ್ತಂತೆ, ಹಂಸರಾಯ, ನೀನು ನೋಡಿ ಬಹಳ ಸಂತೋಷ ಆಯಿತು, ಬಹಳ ಆನಂದದಿಂದ ನೀನು ಈ ಸರೋವರದಲ್ಲಿ ನೀನು ತೇಲ್ತಾ ಇದ್ಯಾ, ಈಜ್ತಾ ಇದೆಯಾ. ನಾನು ಕೂಡ ನಿನ್ನಂತೆ ಆಗಬೇಕು ಅಂತೇಳಿ ಗುರುಗಳಲ್ಲಿ ಕೇಳಿದ್ದೇನೆ. ಗುರುಗಳು ಹೇಳಿದ್ದಾರೆ, ಹಂಸ ಫಸ್ಟ್ ಸಂತೋಷವಾಗಿದೆ ಕೇಳ್ಕೊಂಬ, ಅದು ಸಂತೋಷವಾಗಿದೆ, ನಂಗೆ ಆಶೀರ್ವಾದ ಮಾಡ್ತೇನೆ ಅಂತೇಳಿ. ಹಂಸ ಹೇಳುತ್ತಂತೆ, ಅಯ್ಯೋ ಕಾಗೆರಾಯ, ಯಾಕೆ ನನ್ನ ಬಗ್ಗೆ ನನ್ನ ಹಂಸನಾಗಬೇಕು ಅಂತೇಳಿ ಬಯಸ್ತಾ ಇದೆಯಾ. ನೋಡು, ನಾನು ಮೈಯೆಲ್ಲ ಬಿಳಿಯಾಗಿದ್ದೇನೆ, ಮೈಯೆಲ್ಲ ಬಿಳಿಯಾಗಿದೆ, ನೋಡೋದಕ್ಕೆ ಬರೀ ಬಿಳಿಯಾಗಿದೆ. ಯಾರು ಕೂಡ ನನ್ನ ಅಂದ ಚಂದ ಯಾರು ಕೂಡ ಅದನ್ನ ನಾನು ನೋಡಿ ಇಷ್ಟಪಡ್ತಾ ಇಲ್ಲ. ನನ್ನ ಬದಲು ನನ್ನ ಥರ ಆಗೋದ್ರ ಬದಲು ನೋಡೋ ಅದು ಅಲ್ಲಿದೆ ನವಿಲು, ಬಹಳ ಸಂತೋಷದಿಂದ ಕುಣಿತಾ ಇದೆ ಆ ಮರದಡಿಯಲ್ಲಿ. ನೀನು ಕೆಲಸ ಮಾಡು, ಆ ನವಿಲ ಕೇಳ್ಕೊ, ನೀನು ಏನಾದರೂ ಆಗೋದಿದ್ರೆ ಹಂಸನಾಗ ಆಗಬೇಡ, ನವಿಲಿನ ಥರ ಆಗು ಅಂತ ಹೇಳಿ ಹೇಳ್ತದಂತೆ. ಆಶ್ಚರ್ಯ ಆಗ್ತದೆ. ಕಾಗೆರ ಹೆಂಗೆ ಹೋಗ್ತಾರೆ, ಹಾರ್ಕೊಂಡೋಗಿ ನವಿಲ ಹತ್ರ ಹೋಗಿ ಕೇಳ್ತಂತೆ, ನವಿಲೆ, ನನ್ನ ಜೀವನದಲ್ಲಿ ಬಹಳ ಜಿಗುಪ್ಸೆ ಬಂದ್ಬಿಟ್ಟಿದೆ. ನನ್ನ ಯಾರು ನೋಡಿದ್ರು ಕೂಡ ನನ್ನನ್ನು ಪ್ರೀತಿಯಿಂದ ನೋಡೋದಿಲ್ಲ, ಮಾತಾಡಿಸೋದಿಲ್ಲ. ಮನುಷ್ಯರು ಅದ್ರ ಬದಲು ಕಲ್ಲು ತೊಗೊಂಡು ಹೊಡಿತಾರೆ, ಕೋಲ್ ತೊಗೊಂಡು ಹಾರಿಸ್ತಾರೆ. ನಾನು ನೋಡಿದ್ರೆ ಅಪಶಕ್ನ ಅಂತ ಹೇಳ್ಕೊಳ್ತಾರೆ. ನಾನು ನಿನ್ನ ಥರನೇ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದೇನೆ, ನೀನು ಸಂತೋಷ ಹೋಗಿದೆ ಜೀವನದಲ್ಲಿ ಅಂತ ಕೇಳ್ತದಂತೆ. ಆಗ ನವಿಲು ಹೇಳ್ತದಂತೆ, ಅಯ್ಯೋ ಮಾರಾಯ, ಹಂಗೇನಾರು ತಪ್ಪು ಮಾಡ್ಬಿಟ್ಟಿಯಾ. ನೋಡು, ನನ್ನ ಮೈ ತುಂಬ ಬಣ್ಣ ಬಣ್ಣದ ಗರಿಗಳಿದ್ದಾವೆ, ನಾನು ನೋಡೋದಕ್ಕೇನೋ ಬಹಳ ಸುಂದರವಾಗಿ ಅದ್ಭುತವಾಗಿ ಕಾಣ್ತಾ ಇದ್ದೇನೆ. ಬೇರೆ ನೋಡಿ ಒಂದು ರೀತಿ ಮನೋರಂಜನೆಯಿಂದ ನಾನು ನೋಡ್ತಾರೆ, ಆದರೆ ನಾನು ಸಂತೋಷವಾಗಿಲ್ಲ. ನನ್ನ ಮೈ ಮೇಲಿರ್ತಕ್ಕಂಥ ಬಣ್ಣ ಬಣ್ಣದ ಗರಿಗಳನ್ನು ನೋಡಿ ಯಾವ ಕ್ಷಣದಲ್ಲಿ ಬೇಟೆಗಾರರು ಬಂದು ನನ್ನ ಬೇಟೆ ಮಾಡಿ ತೆಗೆದುಕೊಂಡು ಹೋಗ್ತಾರೋ ನನಗೆ ಗೊತ್ತಾಗೋದಿಲ್ಲ. ನಾನು ಭಯದಿಂದ ಜೀವನವನ್ನು ನಡೆಸ್ತಾ ಇದ್ದೇನೆ. ಆದರೆ ಒಂದು ಮಾತು ಹೇಳ್ತೇನೆ, ಇವತ್ತು ಜೀವನದಲ್ಲಿ ಯಾರು ಸಂತೋಷವಾಗಿದ್ದರೆ ಕಾಗೆರಾಯ, ನೀನೇ ಸಂತೋಷವಾಗಿರ್ತಕ್ಕಂಥದ್ದು, ನಿನಗೆ ಯಾರ ಭಯನೂ ಇಲ್ಲ, ಯಾರ ಹಂಗೂ ಇಲ್ಲ ಅಂತ ಹೇಳ್ತದಂತೆ. ಅವಾಗ ಕಾಗೆಗೆ ಜ್ಞಾನೋದಯ ಆಗಿ ಹಾರ್ಕೊಂಡು ಸ್ವಾಮೀಜಿಗಳ ಹತ್ರ, ಗುರುಗಳ ಹತ್ರ ಹೋಗಿ ಹೇಳ್ತದಂತೆ, ಗುರುಗಳೇ, ನೀವು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ. ಹಂಸನೂ ಕೂಡ ಸಂತೋಷವಾಗಿಲ್ಲ, ಆ ನವಿಲು ಕೂಡ ಸಂತೋಷವಾಗಿಲ್ಲ. ಅವರಿಬ್ಬರ ಪಾಡು ನೋಡಿದ್ರೆ ನಾನೇ ಜೀವನದಲ್ಲಿ ನೆಮ್ಮದಿಯಾಗಿದ್ದೇನೆ ಅಂತ ಅನ್ನಿಸ್ತಾ ಇದೆ. ನನಗೆ ಹಂಸನ ಜನ್ಮವೂ ಬೇಡ, ಆ ನವಿಲ ಜನ್ಮವೂ ಬೇಡ, ನಾನು ಹೀಗೆ ಸಂತೋಷವಾಗಿರ್ತೇನೆ, ನಾನು ಕಾಗೆ ಇರ್ತೇನೆ ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತದಂತೆ. ಪ್ರಿಯರೇ, ಒಂದು ಸಾರಿ ಒಬ್ಬ ವ್ಯಕ್ತಿ ಸತ್ತು ಸ್ವರ್ಗಕ್ಕೆ ಹೋಗಿರ್ತಾರೆ. ಸ್ವರ್ಗಕ್ಕೆ ಹೋದಾಗ ಸ್ವರ್ಗದ ದ್ವಾರಪಾಲಕ ಆತನನ್ನ ಸ್ವರ್ಗದ ಬಾಗಿಲಲ್ಲಿ ನಿಲ್ಲಿಸಿ ಬಿಟ್ಟಾಗ ಈ ಸತ್ತಂತಹ ವ್ಯಕ್ತಿಗೆ ಬಹಳ ಕೋಪ ಬರುತ್ತದೆ. ಸಿಟ್ಟಿನಿಂದ ಆ ಒಂದು ಸ್ವರ್ಗದ ದ್ವಾರಪಾಲಕರನ್ನ ಕೇಳುವಂತಹ ಮಾತು,
ನಾನೇನು ಮಾಡಿದೆ, ನನ್ನನ್ನು ಇಲ್ಲಿ ನೀವು ಯಾಕೆ ನಿಲ್ಲಿಸಿದ್ದೀರಿ, ನಾನು ಏನು ಮಾಡಿಲ್ಲ ಎನ್ನುವಂತಹ ಉತ್ತರವನ್ನ ಆ ವ್ಯಕ್ತಿ ಕೊಟ್ಟಾಗ ಆ ಸ್ವರ್ಗದ ದ್ವಾರಪಾಲಕ ಹೇಳುವಂತಹ ಮಾತು, ನೋಡು, ನೀನು ಏನು ಮಾಡದೇ ಇರುವುದು ದೊಡ್ಡ ತಪ್ಪು, ನೀನು ಏನು ಮಾಡದೇ ಇರುವುದು ದೊಡ್ಡ ತಪ್ಪು ಅಂತ ಹೇಳಿದಾಗ ಈ ಸತ್ತಂತಹ ವ್ಯಕ್ತಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಾವು ನೀತಿಶಾಸ್ತ್ರದಲ್ಲಿ ಓದುತ್ತೇವೆ ಸಿನ್ಸ್ ಆಫ್ ಕಮಿಷನ್ ಆ್ಯಂಡ್ ಸಿನ್ಸ್ ಆಫ್ ಒಮಿಷನ್ ಅಂತೇಳಿ. ನಾವು ಮಾಡಬೇಕಾಗಿರುವ ಹಾಗೂ ಮಾಡದೇ ಇರುವಂತಹ ತಪ್ಪುಗಳು. ನಾವು ಏನೇನು ಮಾಡಬೇಕೋ ಅದನ್ನು ನಾವು ಇಂದು ಮಾಡುತ್ತಿಲ್ಲ, ನಾವು ಏನೇನು ಮಾಡಬಾರ್ದೋ ಅದನ್ನು ನಾವು ಇಂದು ಮಾಡುತ್ತಾ ಹೋಗುತ್ತಾ ಇದ್ದೇವೆ. ಹಾಗಾಗಿ ಮನುಷ್ಯ ಮಾನವೀಯತೆಯನ್ನು ಮರೆತು ಯಾವ ಮಟ್ಟಕ್ಕೆ ಹೋಗಿದ್ದಾನಂತೇಳಿ ನಮ್ಮೆಲ್ಲರಿಗೆ ಇಂದು ತಿಳಿದಿರುವಂತಹ ವಿಷಯ. ಹಾಗಾಗಿ ಈ ಒಂದು ಮನುಷ್ಯನಲ್ಲಿ ಇಂದು ನಾನು ಶ್ರೇಷ್ಠ ಎನ್ನುವಂತಹ ಆ ಒಂದು ಗುಣವೊಕ್ಕು ನಿಜವಾದ ಮಾನವೀಯತೆಯನ್ನು ಮರೆತು ನಾವಿಂದು ಒಬ್ಬರಿಗೊಬ್ಬರು ಕಚ್ಚಾಡುವಂತಹ ಹಂತಕ್ಕೆ ಬಂದು ನಿಂತಿದ್ದೇವೆ. ಈ ಲಕ್ಷ್ಮೀದೇವಿ ಮತ್ತು ಶನಿ ಮಹಾತ್ಮರ ಮಧ್ಯೆ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ನಡೆಯುತ್ತದೆ. ಏನಂತ, ನಮ್ಮಲ್ಲಿ ಶ್ರೇಷ್ಠನು ಯಾರು ಎನ್ನುವಂತಹ ಒಂದು ವಾಗ್ವಾದ ನಡೆದಾಗ